ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತೇಜ ರೆಡ್ಡಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಒಂದು ಪ್ಲೇಸ್ಗೆ ಹೋಗಿದ್ವಿ, ಅಲ್ಲಿ ನೋಡೋಣ ಅಂತ. ತುಂಬ ಚೆನ್ನಾಗಿತ್ತು. ಅದನ್ನೊಂದು ವಿಡಿಯೋ ಮಾಡಿದ್ದೀನಿ ನಿಮಗೆ ತೋರಿಸೋಣ ಅಂತ. ಇದು ಒಂದು ದೊಡ್ಡ ಕೆರೆ. ಇದು ಸುತ್ತಲೂ ಬೆಟ್ಟಗಳು, ಕಾಡಲ್ಲಿರೋ ಕೆರೆ. ಇದು ಕೋಡಿ ಹೋಗ್ತಾ ಇತ್ತು, ಅದನ್ನೆಲ್ಲ ವಿಡಿಯೋ ಮಾಡಿದೆ. ಫ್ರೆಂಡ್ಸ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಮೇಲೆ ಒಂದು ಕ್ಲಿಕ್ ಕೊಡಿ. ಯಾಕಂತಂದರೆ ನನ್ನ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದು ಕೋಡಿ ಹೋಗ್ತಾ ಇರೋದನ್ನೆಲ್ಲ ತೋರಿಸ್ದೆ. ಈ ಕೆರೆ ತುಂಬ ದೊಡ್ಡದು, ಚೆನ್ನಾಗಿದೆ. ಇಲ್ಲಿ ಹಸಿರು ಹೊಣ್ಣೂರು ಒಂದು ಸಣ್ಣ ಹಳ್ಳಿ ಇದೆ. ಅಂದರೆ ಒಂದು 7-8 ಮನೆಗಳಿದಾವೆ ಅಷ್ಟೇ. ಹಳ್ಳಿ ಅಂತಂದರೆ ಇವರು ತಮಿಳ್ನಾಡಿಂದ ಬಂದು ಕಾಡಲ್ಲಿರೋ ಏನೋ ಎಳೆಗಳು ಮೂಲಿಕೆಗಳೆಲ್ಲ ಕಿತ್ಕೊಂಡೋಗಿ ಮಾರ್ಕೊಳ್ಳೋರಂತೆ. ಅವ್ರ ಕಡೆ ಪರಿಸ್ಥಿತಿ ಸರಿ ಇಲ್ಲ, ಮಳೆ ಬಂದೆಲ್ಲ ಒಡ್ಕೊಂಡು ಹೋಗ್ತಿದೆ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಈ ವಾತಾವರಣ ಚೆನ್ನಾಗಿದೆ ಅಂತ ಅವ್ರಿಗೆ ಸರ್ಕಾರದಿಂದ ಒಂಚೂರು ಹೆಲ್ಪ್ ಮಾಡಿದ್ದಾರೆ. ಅವರು ಸ್ವಲ್ಪ ಇಲ್ಲಿ ಸೆಟ್ಲಾಗಿ ಆರಾಮಾಗಿದ್ದಾರೆ. ಸುತ್ತಮುತ್ತಲು ಹಳ್ಳಿಗಳವರೆಲ್ಲನೂ ಒಂದು ಸ್ವಲ್ಪ ಸಹಾಯ ಮಾಡ್ತಾರೆ. ಇನ್ನು ಸ್ವಲ್ಪ ಮುಂದೆ ಹೋದರೆ ರೈಟ್ ಸೈಡ್ಗೆ ಗಂಗಮ್ಮನ ದೇವಸ್ಥಾನ ಇದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಅದಕ್ಕೆ ಮಹಾದ್ವಾರ ಕಟ್ಟಿದ್ದಾರೆ. ಈ ಪ್ಲೇಸ್ ಹೆಂಗಿದೆ ಅಂತಂದರೆ ನಿಜವಾಗ್ಲೂ ದೊಡ್ಡ ಕಾಡು, ಸುತ್ತಲೂ ಕಾಡೇ ಇದೆ. ಒಂದು ಕಡೆ ಕೆರೆ ಇದೆ, ಮಧ್ಯೆ ದೇವಸ್ಥಾನ ಇದೆ, ಗಂಗಮ್ಮನ ದೇವಸ್ಥಾನ. ಇಲ್ಲೊಂದು ಸ್ವಲ್ಪ ಪವಾಡ ಚೆನ್ನಾಗಿ ನಡೆಯುತ್ತಂತೆ. ನಾವೇನಾದರೂ ಹರಕೆ ಮಾಡಿಕೊಂಡ್ರೆ ನೆರವೇರುತ್ತೆ ಅಂತ ಹೇಳ್ತಾರೆ. ಅಂದರೆ ನಾವು ಹರಕೆ ಮಾಡೋದು ನ್ಯಾಯಬದ್ಧವಾಗಿರಬೇಕು, ಆ ಥರದ್ದು ಹರಕೆ ಮಾಡ್ಕೋಬೇಕು. ನೀವೇನಾದರೂ ಬಂದು ವಿಸಿಟ್ ಮಾಡ್ತೀವಿ ಅಂದರೆ ಕಾಮೆಂಟಲ್ಲಿ ಹೇಳಿ, ನಾನು ನಿಮ್ಗೆ ಅಡ್ರೆಸ್ ಹೇಳ್ತೀನಿ. ಆ ಕಡೆ ಎಲ್ಲ ನಾವು ಬಂದು ಇಲ್ಲಿ ಇರಂಗಿದ್ರೆ ಅಡುಗೆಗಳು ಮಾಡ್ಕೊಳ್ಳೋಕ್ಕೆಲ್ಲ ಛತ್ರದ ಥರ ಕಟ್ಟಿದ್ದಾರೆ. ಈ ನೀರು ಇದಾವಲ್ಲ, ಮಳೆ ಬಂದು ನಿಂತೋದ್ಮೇಲೆ ಒಂದು ತಿಂಗಳಾದರೂ ಈ ನೀರು ಹೋಗ್ತಾನೇ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬೆಟ್ಟಗಳಲ್ಲಿರೋ ನೀರು ಅದು ಹೋಗ್ತಾನೆ ಇರುತ್ತೆ. ಒಂದು ತಿಂಗಳು ಹೋಗುತ್ತಂತೆ. ಗಂಗಮ್ಮನ ದೇವಸ್ಥಾನ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ ಇತ್ತೀಚೆಗೆ. ಇದು ಗಂಗಮ್ಮ ಮೊದಲು ಈ ದೇವಸ್ಥಾನ ಮಾಡೋಕ್ಕೆ ಮೊದಲು ಗಂಗಮ್ಮ ಸಿಕ್ಕಿರೋದು ಈ ಬಂಡೆ ಕೆಳಗಡೆನಂತೆ. ಮತ್ತು ಇಲ್ಲಿಂದ ತೆಗೆದು ಅಲ್ಲಿಟ್ಟು ದೇವಸ್ಥಾನ ಕಟ್ಟು ಸ್ವಲ್ಪ ಚೆನ್ನಾಗಿ ಮಾಡ್ತಾಯಿದ್ದಾರೆ ಈಗ. ಇಲ್ಲಿ ಒನ್ ಡೇ ಟ್ರಿಪ್ ಥರ ಬರ್ಬೋದು ಫ್ರೆಂಡ್ಸ್. ನಾವಿಲ್ಲೇ ಏನಾದರೂ ಕುರಿನೋ ಕೋಳಿನೋ ಗಂಗಮ್ಮನಿಗೆ ಹರಕೆ ಮಾಡ್ಕೊಂಡಿದ್ರೆ ನೋಡಿಕೊಂಡು ಇಲ್ಲೆಲ್ಲ ಅಡುಗೆ ಮಾಡಿ ತಿಂದು ಸುಮಾರು ಸಣ್ಣ ಸಣ್ಣ ಫಂಕ್ಷನ್ ಕೂಡ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿದೆ ಪ್ಲೇಸು. ಒಂಥರ ಪ್ಲೆಸೆಂಟಾಗಿರುತ್ತೆ ವಾತಾವರಣ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಏನಾದರೂ ಬಂದು ವಿಸಿಟ್ ಮಾಡ್ತೀವಿ ಅನ್ನಂಗಿದ್ರೆ ನನಗೆ ಕಾಮೆಂಟಲ್ಲಿ ಹೇಳಿ, ನಾನು ಅಡ್ರೆಸ್ ಹೇಳ್ತೀನಿ ನಿಮಗೆ. ಬಂದು ವಿಸಿಟ್ ಮಾಡಿ ನೋಡಿ. ಒನ್ ಡೇ ಫ್ಯಾಮ್ಲಿ ಎಲ್ಲ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಬನ್ನಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.